ಮದುವೆ ಆಗಬೇಕಾದ್ರೆ ಇವಳ ನಾನು ಕಟ್ಕೋಬೇಕಾದ್ರೆ ಈ ಮನೆ ನೋಡೋಕ್ಕೆ ಬಂದಿದ್ದು ಈ ಮನೆ ನೋಡೋಕ್ಕೆ. ಯಾವಾಗ ಆ ಕಡೆ ನಾವು ಮನೆ ಕಟ್ತೀವಿ ಅನ್ನೋ ಒಂದು ಇದಾಯಿತು ಅನ್ನೋ ಮೂಮೆಂಟಲ್ಲಿ ನಾನು ಕೂಡ ಹಂಚಿಕೆ ಆಡಿಸ್ನಿಲ್ಲ. ಕೈ ಹಾಕಿದ್ರೆ ಕಮ್ಮಿ ಅಂದರೂ 1,00,000 ಖರ್ಚು ಉಂಟಾಯ್ತದೆ. 1,00,000 ಮನೆ ಅದು ವರ್ಷ ಕಳೀತಾ ಏನಾಗುತ್ತೆ ಅಂತಂದರೆ ಹಳೇ ಮನೆ ಆಗೋಯ್ತು ಅಂದರೆ ಆಯ್ಬಲ ಇರಲ್ಲ. ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಅಲ್ಲೇ ಒಂದು ಸುಮಾರು ದಿನ ಆಗಿತ್ತು ಅಡ್ಡ ವೀಡಿಯೋ ಮಾಡಿ ಅಂತ. ಇಲ್ಲಿ ಅಡ್ಡ ವೀಡಿಯೋ ಮಾಡಿ ಕೆಂಪಣ್ಣ ಅಂತ ಕಮೆಂಟ್ ಬರ್ತವೆ. ಥ್ಯಾಂಕ್ ಯು. ಅದಕ್ಕೆ ಇವತ್ತು ಮಾಡ್ತವೆ ಅಂದರೆ ಇವತ್ತು ಬೇಕಾದಷ್ಟು ಕೆಲಸ ಅವೇ. ಇವತ್ತು ಬಂದು ಮೇನ್ ಇಂಪಾರ್ಟೆಂಟು ವಿಡಿಯೋ ಇದು ಬಂದು ಒಂದು ಏನು ಹಳ್ಳಿ ಕಡೆ ಒಂದು ವಾತಾವರಣದಲ್ಲಿರುವಂಥ ಒಂದು ಹಳ್ಳಿ ಮನೆಗಳು, ಹಳೆ ಮನೆಗಳು ತುಂಬ ಚಂದ ಅಂತೀರ. ಆ ಮನೆನ ಮಾರಿರುವಂಥ ಎಷ್ಟಕ್ಕೆ ಮಾರಿದೆ ಅನ್ನುವಂಥ ವಿಡಿಯೋ ಇದಾಗಿರುತ್ತೆ ನೋಡಿ. ಎಲ್ಲ ಹೇಳುವಂಥದ್ದು ಈ ಥರ ತೊಟ್ಟಿ ಮನೆ ಸೂಪರು ಅಂದರೆ ವೀಡಿಯೋದಲ್ಲಿ ಆ ಥರ ಕಾಣುತ್ತೆ ಒಂದು ವ್ಯೂ. ಅದು ನೋಡೋಕ್ಕೆ ಮಾತ್ರ ಆ ಥರ ಚೆಂದ. ಇಲ್ಲಾಂದಿದ್ರೆ ಆ ಕಾಲಘಟ್ಟಕ್ಕೆ ತಕ್ಕಂತೆ ಎಲ್ಲ ಮನೆಗಳನ್ನ ಯಾವ ಥರ ಕಟ್ಕೊ ಹೋಗ್ತಾರೆ ಆ ಥರ ಕಟ್ಕೊ ಹೋಗ್ತಾ ಇರ್ತಾರೆ. ಇದನ್ನು ಈಗ ನಾವು ಹುಟ್ಟಿ ಬೆಳೆದಂಥ ಮನೆ ಅಂತಂದರೆ ಒಂದು ಮೆಮೊರಿಬಲ್ಲು ಮನೆ ಇದು. ಆಮೇಲೆ ಈ ಮನೇಲಿ ನಮ್ಮ ಅಯ್ಯನಿಗೆ ಇವರೇ ಚಿಕ್ಕ ಬೋರೇಗೌಡ ಅಂತ ಅಂದ್ಬಿಟ್ಟು, ಇವರ 2ನೇ ವೈಫು ಇವರು, ಫಸ್ಟ್ ವೈಫು ಬೇರೆ. ಟೋಟಲು ಈ ಮನೇಲಿ ಹುಟ್ಟಿ ಬೆಳೆದಿರುವಂಥವ್ರು ಸುಮಾರು ಒಂದು 15 ಜನ ಇರಬೇಕು. ಮಕ್ಕಳೇ 9 ಜನ, 4 ಗಂಡು ಮಕ್ಕಳು 5 ಹೆಣ್ಮಕ್ಳು. ಟೋಟಲು 5 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ಇನ್ನು ಅವ್ರ ಮಕ್ಕಳು ಮೊಮ್ಮಕ್ಕಳು ಎಷ್ಟು ಜನ ಇಲ್ಲಿ ಆಟ ಆಡಿದ್ರೋ ಏನು ಕತೆಯೋ. ಒಟ್ಟಿನಲ್ಲಿ ಈ ಮನೆಯ ಒಂದು ಇತಿಹಾಸ. ಏಕೆಂದರೆ ನಾವು ಬುದ್ಧಿ ಕಂಡಂಗೆ ನಮ್ಮ ಅಯ್ಯ ಇನ್ನೂ ಚೆನ್ನಾಗಿದೆ. ಏನೀಗ ಫೋಟೋದಲ್ಲಿ ನೋಡಿದ್ರೆ ನಮ್ಮ ಅಯ್ಯ ಇನ್ನೂ ಚೆನ್ನಾಗೇ ಇದ್ದರು. ಆಮೇಲೆ ನಮ್ಮ ಬುದ್ಧಿ ಕಂಡ್ಮೇಲೆ ಅವರು ಡೆತ್ ಆಗಿದ್ದು. ಅಂದರೆ ಈ ಮನೇನ ಒಂದು ಕಂಬದ ಮನೆ ಅಂತೆಲ್ಲ ಆಗ ಸಿಕ್ಕಾಬಟ್ಟೆ. ಈಗ ಹಂಗೆ ಒಂದು ಈ ಪಿಲ್ಲರ್ ಹಾಕಂಡು ಆಯಾ 25, 40, 50 ಹಿಂಗೇನೇನೋ ಅವ್ರದ್ದೇ ಆದ ಒಂದು ಆಯ್ಗಳಲ್ಲಿ ಒಂದು ಅವರ ಹಣಕಾಸಿನ ವ್ಯವಹಾರ, ದುಡ್ಡು ಯಾವ ಥರ ಇರ್ತದೋ ಆ ಥರದಲ್ಲಿ ಅವರು ಮನೇನ ಈಗಿನ ಕಾಲದಲ್ಲಿ ಒಬ್ಬರು ಕಟ್ಟಿಸುವಂಥದ್ದು. ರಚೆಸ್ಟಾಗಿ ಲೋ ಬಜೆಟಲ್ಲೋ ಇಲ್ಲ ಹೈ ಬಜೆಟಲ್ಲೋ ಈ ಥರ ಒಂದು ಮನೇನ ಕಟ್ತಾರೆ. ಅಂದರೆ ಆವತ್ತಿನ ಕಾಲದಲ್ಲಿ ಕಂಬದಟ್ಟಿ ಅಂದರೆ ಇದು ಒಂದು 4 ಕಂಬದಟ್ಟಿ. ಇದು 1 ಕಂಬ, 2 ಕಂಬ, 3 ಕಂಬ, 4 ಕಂಬ, 4 ಕಂಬದ ತೊಟ್ಟಿ ಮನೆ ಇದು. ಎಲ್ಲನೂ ಪೂರ್ತಿ ಇವತ್ತು ಮೆಮೊರಿಬಲ್ ಆಗಿರಬೇಕು. ಈ ವಿಡಿಯೋ ಬಂದು ತೋರ್ಬಿಡ್ತೀನಿ. ಬಾಗಿಲು ಎಷ್ಟು ಅಂತ. ರೂಮು, ಈ ಕಡೆ ರೂಮಲ್ಲಿ ಒಂದು ಬಾಗಿಲು, ಈ ಕಡೆ ಬಾಗಿಲಲ್ಲಿ ಒಂದು ಡೋರು, ಈ ಕಡೆ ರೂಮಲ್ಲಿ ಒಂದು ಡೋರು. ಇದು ಬಂದು ಮೇಯ್ನ್ ಡೋರು. ಇಲ್ಲೇ 3 ಆದವಾ, 3 ಒಂದು ಈ ಕಡೆ. ಇದು ರೀಸೆಂಟಾಗಿ ನಾವು ಬುದ್ಧಿ ಕಂಡ್ಮೇಲೆ ಹಿಂದೆಗಡೆ ವಾರ್ಪಾಕಿ ಔಟ್ಸೈಡ್ ಇರುವಂಥ ಡೋರು. 3 ಒಂದು 4 ಆಯಿತು. ಇಲ್ಲೇ 4 ಆಯಿತು. 4 ಮತ್ತು ಇಲ್ಲೊಂದು 5 ಆಡ್ಕಟ್ ಹಾಕುವಂಥದ್ದು. 1, 2, 3, 4, 5 ಒಟ್ಟು 5 ಬಾಗಿಲು. 5 ಬಾಗಿಲಾಯ್ತಾ? 5 ಬಾಗಿಲು. ಇಲ್ಲೊಂದು 6 ನೀರು ಮನೆಗೆ ಹೋಗುವಂಥದ್ದು. ಇದೊಂದು 7, ಇದೊಂದು 8 ಮತ್ತು ಈಗ ಆ ಕಡೆ ರೂಮು, ಆ ಕಡೆ ಮನೆ, ಇದು 8, ಇದೊಂದು 9, ಇದೊಂದು 10. ಆ ನೀರು ಮನೆಯದನ್ನೂ ಒಂದು ಸೇರಿಸ್ಕೊಂಡ್ರೆ 11 ಆಗುತ್ತೆ ನೋಡಿ. ಆ ಮಟ್ಟಕ್ಕೆ ಬಿದ್ದೋಗೈತೆ ಅಂತ ಮನೆ. ಈ ಮನೆಯಲ್ಲೇ ವಾಸ ಮಾಡ್ತಾ ಇರುವಂಥದ್ದು. ತಗೋಲ್ಲ ನೀನು ಬರಬೇಡ, ಬಿದ್ದೆ ಹೋಗೋದೆ ಮನೆ. ಇಲ್ಲಿ ಎಲ್ಲ ಸದ್ಲಿ ನೋಡು, ಸದ್ಲಿ ಎಷ್ಟೇ ಹೊಡೆದ್ರು ಸದ್ಲಿ ಹಿಂಗೆ ಮಾಮೂಲಿ ಸದ್ಲಿ ತುಂಬ್ಕೊತಾ ಇರ್ತದೆ. ಇಲ್ಲೆಲ್ಲ ಸದ್ಲಿ ಎಲ್ಲ ನೇತಾಡ್ತಾ ಇರೋದು. ಈ ಸಿನಿಮಾಗಳಲ್ಲಿ, ಹಳೆ ಸಿನಿಮಾಗಳಲ್ಲಿ ತೋರ್ತಾರೆ ಹಿಂಗೆ. ಅಲ್ಲಿ ಆ ಮೂಲೆ ಒಮ್ಮೆ ಮುರಿದೋಗದೆ. ಅಲ್ಲೋಗಿ ತೋರ್ಮ ಈ ಧೂಳು ಹೊಡಿಬೇಕು, ಬರಲ್ ತಗೊಂಡು. ಇದು 2 ಭಾಗ. ಈ ಮನೆ ಇದ್ದದ್ದು 2 ಭಾಗ. ಇವರು ಈ ಮನೆ ನಾವೇ ತಗೊಂಡಿದ್ದು. ಇವರು ಈ ಮನೆನ ಬಿಟ್ಟು ಹೋದ್ಮೇಲೆ ಆ ನಂತರ ಈ ಮನೆ ನಮಗೆ ಒಟ್ಟಿಗೆ ಆಗಿದ್ದು. ಅದಕ್ಕೋಸ್ಕರ ಈ ಕಡೆ ಗಾರೆ ಹಾಕಿಲ್ಲ, ಬರೀ ತೊಪ್ಪೆ ನೆಲ ಐತೆ. ಗಾರೆ ನೆಲ ಇಲ್ಲ. ಇದು ನಮ್ಮ ಕಡೆ ಮಾತ್ರ ಚಟೀಕ ಬರೀನೇ. ಈಗ ಮೊಬೈಲ್ ಅದು ಕ್ಯಾಮ್ರಾ ಹತ್ತಾಗಿ ಹಿಡಿಬೇಕು. ಅದರಿಂದ ಅದು ಗಾರೆ ಮಾಡಿಸ್ಕೊಂಡಿವಿ. ಇದು ಗಾರೆ ಮಾಡಿಸಿಲ್ಲ.
ಅವತ್ತಿನ ಕಾಲದಲ್ಲಿ ಹಾಕಿರುವಂಥ ತೊಲೆಗಳು. ಬಟ್ ಯಾವ್ಯಾವ ಮರ ಇವತ್ತೆಲ್ಲ ಟೀಕೆ ಬೇಕು ಅಂತಾರೆ. ಟೀಕು, ಒಂದೇ, ಅವೇನೇನೋ ಬೀಟೆ, ಅದೆಂತೆಂಥವೋ ಹೆಸರುಗಳು ಹೇಳ್ತಾರೆ, ಬೇವು, ಅರ್ಕ್ಲೇಸು ಈ ಥರ. ಬಟ್ ಅವತ್ತಿನ ಕಾಲದಲ್ಲಿ ತೆಂಗಿನ ಮರ ಹಾಕಿ ತೆಂಗಿನ ಮರದಲ್ಲಿ ತೀರು ತೊಲೆ ಎಲ್ಲ ಮಾಡಿದ್ದಾರೆ. ಮತ್ತು ಇಪ್ಪೆ ಮರ, ಯಾವ್ಯಾವ ಮರಗಳನ್ನ ಉಪಯೋಗಿಸ್ತಿದ್ರು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಬಟ್ ನೀರೊಂದು ಬೀಳಲಿಲ್ಲ ಅಂತಂದರೆ ಕಲ್ಲಿದ್ದಂಗೆ ಈ ಮರಗಳು ಮಾತ್ರ ತುಂಬ ಗಟ್ಟಿಯಾಗಿ, ಅಂದರೆ ಚೆನ್ನಾಗಿ ಮಾಡಿದ್ದಾರೆ. ಅವತ್ತಿನ ಕಾಲದಲ್ಲಿ ನಮ್ಮ ಅಯ್ಯ ಬಂದು ಎಷ್ಟು ಇದು ಗುತ್ತಿಗೆ ಕೊಟ್ಟುಬಿಟ್ಟಿದ್ದಂತೆ, ಗುತ್ತಿಗೆ ಕೊಟ್ಬಿಟ್ಟು ಕಟ್ಸಿದ್ದಂತೆ. ಅಂದರೆ 400 ರೂಪಾಯಿ ಅಂತ ಅಂತಾರೆ. ಇಲ್ಲಿ ಗುಜ್ಜು ಅವತ್ತಿನ ಕಾಲದ್ದು ಇದು ಮನೆ ಕಟ್ಟೋರು ಯಾವ ಥರ ಅವ್ರದ್ದೇ ಆದ ಒಂದು ಪ್ಲ್ಯಾನಿಂಗು, ಹಿಂಗೆ ಕುಣಿಸ್ಕೊಳ್ಳುವಂಥದ್ದೆಲ್ಲ ಅವ್ರದ್ದೇ ಆದ ಒಂದು ಪ್ಲ್ಯಾನಿಂಗು. ಈ ಥರ ಕಲ್ಲು ಕೊಟ್ಕೊಂಡು ಇಲ್ಲಿ ಈಗಲೂ ಏನು ತೊಂದರೆ ಇಲ್ಲ. ಈ ಮನೇನ ಒಂದಷ್ಟು ಖರ್ಚು ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಇದು ಮಾಡ್ಬೋದು. ಇಲ್ಲೆಲ್ಲ ಕೊತ್ತಿ ಬರ್ದಂಗೆ ಪ್ಯಾಕ್ ಮಾಡಬೇಕು, ಕಿಟಕಿಗಳು ಬಿಡಿಸ್ಬೇಕು, ಇಂಥವು ಹೊಡೆದ್ಬಿಟ್ಟು ಕಿಟಕಿಗಳು ಬಿಡಿಸ್ಬೇಕು, ಚೆನ್ನಾಗಿರುತ್ತೆ. ಆಮೇಲೆ ಏನೇ ಚೆನ್ನಾಗೈತೆ ಅಂದ್ಕೊಂಡ್ರೂ ನಾವು ಇಲ್ಲಿ ಏನಾಗುತ್ತೆ ಅಂತಂದರೆ ಮನೆ ಅದು ವರ್ಷ ಕಳೀತಾ ಏನಾಗುತ್ತೆ ಅಂತಂದರೆ ಹಳೇ ಮನೆ ಆಗೋಯ್ತು ಅಂದರೆ ಆಯ್ಬಲ ಇರೋಲ್ಲ. ಆಯ್ಬಲ ಇಲ್ಲದೆ ಇದ್ದಾಗ ಏನಾದರೂ ಒಂಥರ ಒಂದೇ ಸಣ್ಣ ಪುಟ್ಟ ಜಗಳಗಳಾಗೋದು, ಇವಳಿಗೆ ಅವಾಗವಾಗ ತಲೆ ಮೇಲೆ ಹೊಡಿಯೋದು, ನಾವು ಈಗಳು ಹೊಡಿಯೋದು, ಆಮೇಕಿನ ಇನ್ನೊಂದು ಮತ್ತೊಂದು ಅದು ಇದು ಅಂತ ಅಂದ್ಬಿಟ್ಟು ಮಾಮೂಲಿ ಹಳೆ ಮನೆಗಳಲ್ಲಿ ಇದ್ದೇ ಇರ್ತವೆ. ಸೊ ಆ ಉದ್ದೇಶಕ್ಕೋಸ್ಕರ ಹಳೆ ಮನೇನ ಎಲ್ಲ ಒಂದಷ್ಟು ವರ್ಷ ಆದಮೇಲೆ ರೆಡಿ ಮಾಡ್ಸೋದು. ಕೆಲವ್ರು ಎಲ್ಲೋ ರೆಡಿ ಮಾಡಿಸ್ತಾರೆ, ಎಲ್ಲ ಆಯಪಾಯ ಏನೋ ಕೇಳ್ಕೊಬಂದು ಏನೋ ಚೇಂಜಸ್ ಮಾಡಿಕೊಂಡು ಒಂದು ಸ್ವಲ್ಪ ಏನಾರು ಡೆಮೊಲೇಷನ್ ಥರ ಮಾಡಿಬಿಟ್ಟು ಆಮೇಲೆ ಹೊಸ್ದಾಗಿ ನವೀಕರಣ ಮಾಡ್ತಾರೆ. ಅದಕ್ಕೋಸ್ಕರ ಹಳೆ ಮನೇನ ಜಾಸ್ತಿ ಉಪಯೋಗಿಸಲ್ಲ, ಅಂದರೆ ಆಯ್ಬಲ ಇರೋಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಈ ಟಿ ವಿಗೆ ಬೆಲೆನೇ ಇಲ್ಲ. ಈಗ ಈ ಕೇಬಲ್ಲು ಇಲ್ಲ, ಅಲ್ಲೇ ಒಂದು 3 ತಿಂಗಳಿಂದ ಹಂಗೆ ಐತೆ ಟಿ ವಿ, ಸುಮ್ಮನೆ ಓಡ್ತಾಯಿಲ್ಲ. ತಗೊಂಡು ಅಲ್ಲೇ ಸುಮಾರು ಒಂದು 9-10 ವರ್ಷ ಆಗಿತ್ತು. ಒಂದು 600 ರೂಪಾಯಿ ಖರ್ಚು ಮಾಡಿರೋದು ಅಷ್ಟೇ ಆ ಟಿ ವಿಗೆ. ಇನ್ನೂ ಚೆನ್ನಾಗೈತೆ. ಮದುವೆ ಆಗಬೇಕಾದ್ರೆ ನಾನು ಕಟ್ಕೋಬೇಕಾದ್ರೆ ಈ ಮನೆ ನೋಡೋಕ್ಕೆ ಬಂದಿದ್ದು ಈ ಮನೆ ನೋಡೋಕ್ಕೆ. ಏನಂದ್ರಲ್ಲ ಈ ಮನೆ ನೋಡ್ಬಿಟ್ಟು ಹಾಂ ಅದೇ ಈ ಒಂದು ಹಳೆ ಮಾತು ಗಾದೆ ಐತೆ, ಹಳಬುರ್ ಕಾಲದ್ದು. ಯಾರ್ದ ನಿನಗೆ ಮನೆ ನೋಡ್ದೆ ಹೆಣ್ಣು ಕೊಟ್ಟರು ಅಂತ ಏನೋ ಅಂತಾರೆ ರೇಗಿಸುವಾಗ. ಹಾಗೆ ಈ ಮನೆ ಇದು ಮೆಮೊರೇಬಲ್ ಮನೆ ಆಗುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಈ ಮನೆ ನೋಡೋಕ್ಕೆ ಇವ್ರು ಬಂದಿದ್ದು, ಈ ಮನೆ ನೋಡೇ ಹೆಣ್ಣು ಕೊಟ್ಟಿದ್ದು. ದೊಡ್ಡ ಇದಾಗಿದ್ರೆ ಇವ್ರ ಮನೆ ಥರ ಇದ್ದಿದ್ರೆ ಈ ಮನೆ ಕೊಡ್ತಿದ್ರು ಹೆಂಗೋ ಕಾಣೆ. ಒಟ್ಟಿನಲ್ಲಿ ಯಾರ ಮನೆ ಥರ ಇದ್ದಿದ್ರು? ನಿಮ್ಮ ಮನೆ ಥರ. ನಮ್ದು ಹಳೆ ಕಾಲದ್ದು, ಹಳೆ ಇದು ಹೊಡೆದ್ ಕಟ್ಲಿಲ್ಲ. ನಂದೇ ನಮ್ಮಟಿ ಏನೋ ಹೊಸ ಕಾಲದ್ದು. ನಾನು ಕೈ ಹಂಚಿನ ಮನೆ ಆದ್ರೂ ಇದಾಗಿ ಅದೇ ಬೆಳಕು ತೊಟ್ಟಿ ಮನೆ. ನಮ್ದು ತೊಟ್ಟಿ ಇದ್ರೆ ಸೂಪರ್ ಆಗಿರ್ತಿತ್ತು. ತೊಟ್ಟಿ ಮುಚ್ಚಾಕ್ಬಿಟ್ಟಿಲ್ವಾ ಅಲ್ಲಿ? ಅಲ್ಲಿ ತೊಟ್ಟಿ ಇಲ್ವ? ನಮ್ಮಟ್ಟಿಲ್ವೇ? ಅದೇ ಅವ್ರ ಹೊಟ್ಟಿಲ್ ಇಲ್ವಾ ತೊಟ್ಟಿ? ನಮ್ಮ ಹೊಟ್ಟಿಲೆ ಮಾತ್ರ ತೊಟ್ಟಿ ಇರೋದು. ಸೂಪರ್. ಎಷ್ಟು ಕಂಬದ ಮನೆ? 3 ಕಂಬ. 3 ಕಂಬದ ಮನೆ ಇವ್ರ ರೆಟಿ ಗೊತ್ತಾ? ಎಲ್ಲ 10 ಕಂಬ, 8 ಕಂಬ, 4 ಕಂಬ ಎಲ್ಲ ಕಿತ್ತಾಕ್ಬಿಟ್ರು, ಹೊಡೆದಾಕ್ಬಿಟ್ಟೆ ಕಟ್ಟಿದ್ದು ಅದ. ಇವ್ರ ರೊಟ್ಟಿ 3 ಕಂಬದಟ್ಟಿ, ನಾವು 4 ಕಂಬದಟ್ಟಿ ಅಂತ ನಮಗೆ ಹೆಣ್ಣು ಕೊಟ್ಟಿರೋದು. ಒಂದು ಕಂಬ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಒಂದು ಕಂಬ ಜಾಸ್ತಿ ಐತೆ ಅಂತ ಅಂದ್ಬಿಟ್ಟು. ಹಳೆ ಮನೆ ಏನೋ ಬೆಳ್ಕೊಂಡಿದ್ದೆ ಮನೆ ನಮ್ದು. ಎಲ್ಲಿ ನೀರ್ ಸೋರದ ಒಂತವು ಸೋರಿಕಿಲ್ಲ ನಮ್ಮ ಮನೇಲಿ. ಅದು ಒಂಚು ಎಲ್ಲೋ ಒಂತವು ಹೊಡೆದೋಗದೆ, ಅಲ್ಲಿ ಮಾತ್ರ ಸೋರ್ತದೆ. ಅದು ಹೋಗತ್ತವು ತುರ್ಗಡೆ ಮಾಡಿವಲ್ಲ, ಅಲ್ಲಿ ಮಾತ್ರ ಸೋರೋದು. ಸೋರಿಕಿಲ್ಲ ನಮ್ಮ ಮನೆ. ಈ ತರ ಹಂಚು ನಮ್ಮ ಇದ್ದೆ ಮನೆ ಹಾಕ್ತಿವಲ್ಲ, ಮಂಗಳೂರು ಹಂಚೋದು ಎಂತ ಹಂಚು ಆತದೆ. ಈಗ ಅದು ಬಂದು ಸುಮಾರು ಒಂದು ಅಳತೆ ಇದು 40-60 ಬರುತ್ತೆ ಅಂದಾಜು ಮನೆ. ಹಂಗೆ ಯೋಚನೆ ಮಾಡ್ತಾಯಿರಿ ಎಷ್ಟು ಲಕ್ಷ ಕೊಟ್ಟಿರ್ಬೋದು ಅಂತ ಅಂದ್ಬಿಟ್ಟು, ಎಷ್ಟು ಲಕ್ಷದ ಬೆಲೆ ಬಾಳ್ತದೆ ಅಂದ್ಬಿಟ್ಟು. ಇನ್ನು ಮನೆ ಬಗ್ಗೆ ಮಾತಾಡ್ತಾ ಇರ್ತೀನಿ. ಏನು ಪಟ ಪಟ ಅನ್ಕೊಂಡು ನೀವು. ಈಗ ಹೆಂಗೆ ಒಂದು ಟ್ಯೂಬ್ ಲೈಟ್ಗಳು ಆಗ ಹಂಗೆ ಇವೇ ಲೈಟು ಬೆಳಕಂಚು, ಅಂದರೆ ಅವತ್ತಿನ ಇದರಲ್ಲಿ ಕಂಡುಹಿಡಿದವರಲ್ಲ. ಕೈ ಹಂಚು, ಈ ಮಂಗಳೂರು ಹಂಚ್ಕೋ ಕೈ ಹಂಚ್ಕೋ ಏನಪ್ಪ ವ್ಯತ್ಯಾಸ ಅಂತಂದರೆ, ಇದು ಹಳೇದಾಯ್ತಾ ಪುಡಿ ಥರ ಉದುರ್ತದೆ. ಹಿಂಗೆ ಬರಲ್ ತಗೊಂಡು ದುಂಬುಡಿಬೇಕಾದ್ರೆ ಮಣ್ಣಂಗೆ ಉದುರ್ತದೆ. ಬಟ್ ಅದು ಅಷ್ಟು ಆ ಥರ ಇರೋಲ್ಲ ಮಂಗಳೂರು ಹಂಚು. ಇದು ಕೈ ಹಂಚು ಆಲ್ಮೋಸ್ಟು ಇವು ಸ್ವಲ್ಪ ಡಿಸೈನ್ಗೆ ಉಪಯೋಗಿಸ್ಕೋತಾರೆ. ಏನೋ ಬೇಕಾರೆ
ಜಾಸ್ತಿ ಉಪಯೋಗಿಸಲ್ಲ ಇವನ್ನ ಜಾಸ್ತಿ ಮೇಲೆ ಮನೆಗಳಿಗೆ ಮಂಗಳೂರು ಹಂಚು ಉಪಯೋಗಿಸ್ಕೊಂಡು ಬೇಕಾದ್ರೆ ಮನೆ ಹೊಸ್ದಾಗೇನೋ ನವೀಕರಣ ಮಾಡ್ಕೊಂಡು ಅಟ್ರಾಕ್ಷನ್ ಮಾಡ್ಕೊಂಡು ಮನೆಗಳು ಮಾಡ್ತಾರೆ. ಬಟ್ ಈ ಹಂಚ ಉಪಯೋಗಿಸಲ್ಲ, ಇದು ಮಣ್ಣಂಗೆ ಉದುರ್ತದೆ ಅನ್ನೋ ಕಾರಣಕ್ಕೋಸ್ಕರ. ಸೊ ಈ ಮನೆಯನ್ನು ಸೇಲ್ ಮಾಡಿದ್ದು ಸುಮಾರು ಅಲ್ಲೇ ಒಂದು 10 ತಿಂಗಳೇನೋ ಆಗಿರಬೇಕು ಅನ್ಕೋತೀನಿ. ಈ ಮನೆ ಸೇಲ್ ಮಾಡೇ ಒಂದು 10 ತಿಂಗಳಾಯಿತು. ಅಡ್ವಾನ್ಸು 50,000, ಆಮೇಲೆ ಎಷ್ಟೋ ಕೊಟ್ಟರು. ಸೊ ಎಲ್ಲ ಅಲ್ಲೇ ರಿಜಿಸ್ಟ್ರು ಆಗೋಯ್ತು. ಇದು ಮನೆ ರಿಜಿಸ್ಟ್ರು ಕೂಡ ಆಗೋಯ್ತು, ಮಾರಿಬಿಟ್ಟಿದ್ದು. ಈ ಮನೇನ ಮಾರಿದ್ದು ಅಂದಾಜು ಎಷ್ಟು ಅಂತ ಥಿಂಕ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಅಲ್ಲಿ ನಿಮ್ಮ ಸ್ಕ್ವೇರ್ ಫೀಟ್ ನಿಮ್ಮ ಅಂದಾಜು ಅಳತೆಗೆ ಸಿಟಿ ಕಡೆ ಲೆಕ್ಕಾಚಾರದಲ್ಲಿ ಅಳತೆ ಬೇಕಾದ್ರೆ ನೀವು ಅನ್ಕೋತಾ ಇರ್ತೀರಿ. ಇದು ರಿಯಲ್ ಹಣ ನಾವು ಇದಕ್ಕೆ ಕೊಟ್ಟಿರುವಂಥದ್ದು, ಮಾರಿರುವಂಥದ್ದು. ಈ ಮನೇನ ಕೇವಲ 7,10,000 ರೂಪಾಯಿಗೆ ಈ ಮನೇನ ಮಾರಿಬಿಟ್ಟಿರೋದು. ಅಂದರೆ ಕೆಲವರು ಈ ಬುದ್ಧಿಶಕ್ತಿ ಇಲ್ಲದೆ ಇರುವಂಥವರು ಹೇಳ್ತಾರೆ, ಕಮೆಂಟ್ ಮಾಡ್ತಾರೆ. ಅಂಥವ್ರು ತುಂಬ ಜನ ಅವರೇ. ಏಕೆಂತಂದರೆ ಬುದ್ಧಿವಂತರಿಗಿಂತ ಕೆಲವು ಬುದ್ಧಿವಂತರು ಮಾತಾಡೋಕ್ಕೋಗಲ್ಲ. ಇನ್ನು ಕೆಲವೊಂದು ಬುದ್ಧಿವಂತರಿಗೆ ಕಷ್ಟ ಜೀವನ ಏನೋ ಅಂತ ಗೊತ್ತಿರ್ತದೆ. ಇನ್ನು ಕೆಲವು 3ನೇ ಕ್ಲಾಸ್ ಬುದ್ಧಿವಂತರು ಇರ್ತಾರೆ. ಅವ್ರು ಏನಪ್ಪ ಅಂತಂದರೆ ಅವರು ಇನ್ನೊಬ್ಬರನ್ನ ಹಾಡ್ಕೊಳ್ಳುವಂಥ ಬುದ್ಧಿನೇ ಜಾಸ್ತಿ. ಕೆಂಪ ಹಂಗೆ ಮಾಡ್ತಾವನೆ, ಹಿಂಗೆ ಮಾಡ್ತಾವನೆ, ಅವನ್ನೇನೋ ಹೊಸಿ ಜನ ನೋಡೋಕ್ಕೆ ಬಂದಾರ, ಅವ್ರು ಆ ಊರು ಕೊಟ್ಟವ್ರೆ, ಇವ್ರು ಕೊಟ್ಟವ್ರೆ, ಮಾಡ್ತಾವನೆ, ಹಂಗೆ ಮಾಡ್ತಾವನೆ, ಹಿಂಗೆ ಮಾಡ್ತಾವನೆ, ಹಿಂಗೆ ನಾನಾ ಥರ ಮಾತಾಡ್ಕೊತಾರೆ. ಮಾತಾಡ್ಕೊಳ್ಳೋಕ್ಕೇನೋ ಬಾಯಿ ನೋಡ್ಬೇಕಾ? ಬಾಯಿ ಇರೋದೇ ಮಾತಾಡೋಕ್ಕಲ್ವಾ? ಬಟ್ ಈ ಮನೆ ಮಾರಿ, ಇನ್ನು ಮರಗಳಿದ್ದು ಮರ ಮಾರಿ, ಇನ್ನು ವೈಯಕ್ತಿಕ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದು ಎಷ್ಟು ನಾನು ಏನೇನೆಲ್ಲ ಇನ್ನು ಯಾವ್ಯಾವ ಥರ ಎಲ್ಲ ದುಡ್ಡನ್ನು ವಂಚಿದ್ದೀನಿ ಆ ಮನೇನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಬಟ್ ಇದು 7,10,000 ರೂಪಾಯಿಗೆ ಇದು ಸೇಲ್ ಆಗಿರುವಂಥದ್ದು ಮನೆ ಕೊಟ್ಬಿಟ್ಟಿರೋದು. ಅವರು ಬೆಂಗಳೂರಲ್ಲಿ ಅವರೇ, ಅಂದರೆ ನಮ್ಮ ಅಣ್ಣ ತಮ್ಮರೆ. ಇಲ್ಲಿ ನಮ್ಮ ಹಳ್ಳಿ ಕಡೆ ಏನು ಗೊತ್ತಾ, ಸಿಟೀಲಿ ನಮ್ಮದೊಂದು ಸೈಟು ಸಿಟೀಲಿ ಐತೆ ಅಂತಂದರೆ ನಾನು ಯಾರಿಗೆ ಬೇಕಾದ್ರೂ ಮಾರ್ಕೋಬೋದು. ನಮ್ಮ ಹಳ್ಳಿ ಕಡೆ ಹಂಗಿಲ್ಲ. ಒಂದು ಮನೆಯ ಮಾರ್ತಾವ್ರೆ ಅಂತ ಅಂದರೆ ಆ ವಟಾರದವ್ರೆ ಆವರಿಸ್ಕೋಬೇಕು. ಫಸ್ಟು ಅವ್ರನ್ನ ಕೇಳಬೇಕು, ಆ ವಟಾರದವ್ರನ್ನ. ಆಮೇಲೆ ನೆಕ್ಸ್ಟ್ ವಟಾರದವ್ರನ್ನ ಕೇಳಬೇಕು. ಏಕೆ ಅಂತಂದರೆ ನಾವು ತಗೋತಿರ್ನಿಲ್ವ, ನಾವು ಬಿಡ್ತಿರ್ನಿಲ್ವ, ಅವನಾಯ್ತಿದ್ನ ಇವನಾಯ್ತಿದ್ನ, ಹಂಗೆ ಹಿಂಗೆ ಅಂತ ಮಾತುಗಳಾಡ್ತಾರೆ. ಬಟ್ ಅದಕ್ಕೋಸ್ಕರ ನಮ್ಮ ವಟಾರದ್ದು ನಮಗೆ ಸೇರ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಆಲ್ಮೋಸ್ಟು ತಗೋತಾರೆ. ಅಂದರೆ ಈಗ ಒಬ್ಬ ಕಳ್ಕೊಳ್ಳುವಂಥವನು ಯಾರಿಗೆ ಬೇಕಾದ್ರೂ ಮಾರ್ಕೋಬೋದು. ಆಮೇಲೆ ಯಾವುದೋ ಊರವ್ರನ್ನ, ಯಾವುದೋ ಸಿಟಿಯವ್ರನ್ನ ತಗೊಬಂದಿಲ್ಲಿ ಹಳ್ಳಿ ಒಳಿಕೆ ಕುಣಿಸಲ್ಲ. ಈಗ ಉದಾಹರಣೆ, ಮನೆ ಊರಲ್ಲಿ ಯಾರೋ, ನಮ್ಮೂರಲ್ಲಿ ಯಾರೋ ಮನೆ ಕೊಡ್ತಾವ್ರೆ ಅಂತಂದರೆ ಅದು ನಮ್ಮೂರವರೇ ತಗೋಬೇಕು ಹೊರತು ಇನ್ನು ಬೇರೆ ಯಾವುದೋ ಒಂದು ಊರವ್ರು ಬಂದು ತಗೊಳ್ಳಂಗಿಲ್ಲ. ಆ ಥರ ಆಗುತ್ತೆ. ಅದರಲ್ಲೂ ನಮ್ಮೂರಲ್ಲೂ ಅವರು ವಟಾರದಲ್ಲಿ ಯಾರು ತಗೊಳ್ಳುವಂಥ ಶಕ್ತಿ ಇಲ್ಲ ಅಂದ್ರೆ ಮಾತ್ರ ನೆಕ್ಸ್ಟು ಬೇರೆ ವಟಾರಕ್ಕೆ ಮನೆ ಹೋಗುವಂಥದ್ದು. ಇಲ್ಲ ಅಂದರೆ ಅವ್ರ ವಟಾರದಲ್ಲೇ, ಅಂದರೆ ಅವ್ರ ತೆಂಡೆ, ಅಂದರೆ ಅವ್ರ ಅಣ್ಣ ತಮ್ಮದ್ರು. ಅವ್ರ ತೆಂಡೆ ಅಂತ ಅಂದರೆ ಈಗ ಒಂದು 4-5 ಜನ ಫ್ಯಾಮಿಲಿ ಇರುತ್ತೆ, ಗಂಡ ಹೆಂಡ್ತಿ ಮಕ್ಕಳು. ಆ 4-5 ಜನದ ತಂದೆ ತಾಯಿ ಅವ್ರ ಅಣ್ಣ ತಮ್ಮಕೇಲಿ ಹುಟ್ಟಿರ್ತಾರೆ ಅಂತಂದ್ರೆ ಅವ್ರ ಅಯ್ಯ, ಅವರ ಮಗ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಹಿಂಗೆ ಬೆಳ್ಕೊಂಬಂದಿರ್ತಾರಲ್ಲ, ಅದೇ ಒಂದು ತೆಂಡೆ ಆಗಿರ್ತದೆ. ಮೂಲ ಹುಡುಕಂದ್ರೆ ಅವರ ಅಯ್ಯನೋ ಇಲ್ಲ ಅವ್ರ ಅಯ್ಯರ ಅಪ್ಪನೋ ಅವ್ರ ಅಣ್ಣ ತಮ್ಮದಿರಾಗಿರ್ತಾರೆ. ಅಲ್ಲಿಂದ ಬೆಳ್ಕೊಂಬಂದಿರುವಂಥ ಒಂದಷ್ಟು ಮನೆಗಳನ್ನ ಒಂದು ತೆಂಡೆ ಅನ್ನುವಂಥದ್ದು ಹಳ್ಳಿ ಕಡೆ. ಇದು ಸಾಧಾರಣವಾಗಿ ನಮ್ಮ ಹಳ್ಳಿ ಕಡೆ ಎಲ್ಲರಿಗೂ ಗೊತ್ತಿರ್ತದೆ. ಕೆಲವ್ರಿಗೆ ಏನಾದ್ರು ಒಂದು 100 ಜನದಲ್ಲಿ ಒಂದು 5 ಜನಕ್ಕಾರು ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೆ ರೀಚ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳಿದ್ದು. ಅಂದರೆ ಇವನೇನು ಹೇಳ್ಬಾರ್ದೇನೋ ಹೇಳೋಣ, ಇವನೊಬ್ಬನಿಗೆ ಗೊತ್ತಿರೋದು ಅನ್ನೋ ಥರ ಕೆಲವರು ಅದಕ್ಕೂ ಕಿಂಡಲ್ ಮಾಡ್ಕೋತಾರೆ. ಸೊ ಆ ಉದ್ದೇಶಕ್ಕೋಸ್ಕರ ಹೇಳಿದೆ. ಫೈನಲಿ ಈ ಮನೆ ಆಯಿತು. ಈ ಮನೆ ದುಡ್ಡೆಲ್ಲ ನಾಳೆ ಅಲ್ಲಿ ಬಳಸ್ಕೊಂಡು ಆಯಿತು. ಎಲ್ಲ ಅವರು ಕ್ಲಿಯರ್ ಮಾಡಿದ್ರು, ರಿಜಿಸ್ಟ್ರು ಕೂಡ ಆಯಿತು. ಇದೆಲ್ಲ ಅವರು ಬ್ಯಾಂಗ್ಳೂರಲ್ಲಿ ಇರೋ ಕಾರಣದಿಂದ ಅವರು ಅವಾಗವಾಗ ಬರ್ಬೋದು, ಹೋಗ್ಬೋದು, ಹಬ್ಬ ಗಿಬ್ಬ ಈ ಮೂಮೆಂಟಲ್ಲಿ. ಇಲ್ಲ ಅವ್ರು ಸಡನ್ನಾಗೇ ಬಂದಿಬೇಕಾದ್ರೆ ಇದನ್ನು ಡೆಮೊಲೇಷನ್ ಮಾಡಿಬಿಟ್ಟಾದರೂ ಅವ್ರು ಬೇರೆ ಮನೆ ಮಾಡ್ಕೋಬೋದು. ಅಥವಾ ಇದನ್ನೇ ಎಲ್ಲ ಹಂಚ್ಕೈ ಆಡಿಸ್ಬಂದು, ಅಂದರೆ ಹಂಚ್ಕೈ ಆಡಿಸ್ಬೋದಂಥದ್ದು. ಇವೇನಾರು ಕ್ಲೀನ್ ಮಾಡ್ತೀನಿ, ಹಂಚ್ಕೈ ಆಡಿಸ್ಕೊತೀನಿ ಅಂತಂದರೆ ಅದು ಅವರ ವೈಯಕ್ತಿಕ. ಹಂಚ್ಕೈ ಆಡಿಸ್ಬೋದು. ಇಲ್ಲಿ ಮಾಮೂಲಿ ಇದೆಲ್ಲ ಬಿದಿರುದಡಿ ಮತ್ತು ಪಿಂಜಿ ಉರಿ ಇವೆಲ್ಲ ತರಬೇಕು. ನೋಡಿ, ನೀರು ತಿಂದಿಲ್ಲದೆ ಇರೋದಕ್ಕೆ ಅಂದರೆ ಒಂದು 5 ವರ್ಷಕ್ಕಾರು ಒಂದೊಂದ್ಸಲಿ ಇದು ಮಾಡ್ತಿದ್ದೋ, ಕೈ ಆಡಿಸ್ತಿದ್ದೋ. ಯಾವಾಗ ಆ ಕಡೆ ನಾವು ಮನೆ ಕಟ್ತೀವಿ ಅನ್ನೋ ಒಂದು ಇದಾಯಿತು ಅನ್ನೋ ಮೂಮೆಂಟಲ್ಲಿ ನಾನು ಕೂಡ ಹಂಚ್ಕೈ ಆಡಿಸ್ನಿಲ್ಲ. ಕೈ ಹಾಕಿದ್ರೆ ಕಮ್ಮಿ ಅಂದರೂ 1 ಲಕ್ಷ ಖರ್ಚು ಉಂಟಾಯ್ತದೆ. 1 ಲಕ್ಷ. ಈ ಬಿದಿರು ದಡಿ ಆಗಿರ್ಬೋದು, ಪಿಂಜಿ ಉರಿ ಆಗಿರ್ಬೋದು, ಎಲ್ಲೆಲ್ಲಿ ಮುರಿದೋಗಿರ್ತವೆ ಅಲ್ಲೆಲ್ಲ ಆಮೇಲೆ ಹಂಚು ಎಲ್ಲರೂ ಹಂಚು ತಗೊಬರುವಂಥದ್ದು. ಸೊ ಈ ಕಾರಣಕ್ಕೂ ಸುಮ್ಗಿರಲ್ಲ, ಈ ಕಾರಣಕ್ಕೋಸ್ಕರ ಹಂಚು ಕೈ ಆಡ್ಸೋಕ್ಕೆ ನಾನು ಹೋಗಲಿಲ್ಲ.
ನಮ್ಮ ತಾಯಿಯವ್ರಿಗೆ ಗೊತ್ತಿಲ್ಲ, ಈ ಮನೆ ಸೇಲ್ ಆಗಿರೋದೇ ಗೊತ್ತಿಲ್ಲ, ಮಾರಿರೋದು. ಯಾಕೆಂದರೆ ಅವ್ರು ತೀರೋಗಿದ್ದು ಆಗ 2021. ಇದು ನಾವು ಕಣ್ಬೇನೆ ಮಾಡಿದ್ದಂಥ ಮನೆ ಇದು. ಇಲ್ಲೆಲ್ಲ ಆಟ ಆಡ್ತಿದ್ದೆವು ನಾವು. ಆ ಕಡೆ ಏನಲ್ಲಿ ಮುರಿದೋಗದೆ ಅಂತ ಒಂದು ಮೂಲೆ ತೋರಿದೆ, ಆ ಕಡೆ ಅದು ಇದು ಒಟ್ಟಿಗೆ ಮಾಡಿದ್ದು. ಅಂದರೆ ಅವಾಗ ಮಾತಾಡ್ತಿದ್ರೇನೋ ಇವ್ರು ಅಣ್ಣ ತಮ್ಮದಿರು, ಆವಾಗ ಮಾಡಿದಂಥ ಮನೆ. ಅಂದರೆ ನಾವು ಬೆಂಗಳೂರಿಗೆ ಹೊಂಟಾಗಿದ್ದ ಆಗ 2003ನೇ ಇಸ್ವಿಲೇ ನಾನು ಬೆಂಗಳೂರಿಗೆ ಹೊಂಟಾಗಿದೆ. ಓಕೆ, ಈ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು, ಹಂಚ್ಕೊಂಡಿದ್ದೀನಿ. ಅಂದರೆ ಒಂದು ರಿಯಾಲಿಟಿ, ಅದನ್ನೇ ಜನ ಇಷ್ಟಪಡೋದು. ಕೆಲವರು ಏನೋ ಎಲ್ಲ ಒಂದು ಕಡೆ ಫೈರಿಂಗ್ ಆಗ್ಬೋದು ಕೆಲವ್ರಿಗೆ ನಮ್ಮ ವಿಡಿಯೋ, ನಮ್ಮ ಮಾತು. ಅಂದರೆ ಕೆಲವ್ರಿಗೆ ತುಂಬ ಇಷ್ಟಪಡ್ತಾರೆ. ಒಂದು ನ್ಯಾಚುರಲಿಟಿ ಐತೆ ಒಂದು ವಿಡಿಯೋದಲ್ಲಾಗಿರ್ಬೋದು, ಇಲ್ಲ ರಿಯಲಾಗಿ ಸಿಕ್ಕಿದಾಗಲೂ ಆಗಿರ್ಬೋದು. ಅವನು ಹೆಂಗಿರ್ತಾನೋ ಹಂಗೆ ಮಾಮೂಲಿ ಇದ್ದಾನೆ ಅಂತಲೂ ತುಂಬ ಲೈಕ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಅಂದ್ರೆ ಈ ಥರ ಈಗ ಇನ್ನು 1 ತಿಂಗಳೊಳಗಡೆ ನಾನು ಕೆಲಸ ಮುಗಿಸ್ಬೇಕು, ಮನೆ ಕೆಲಸ ಇನ್ನೂ 1 ತಿಂಗಳೊಳಗಡೆ ಮುಗಿಸ್ಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ಲಾಗ್ಸ್ ಜಾಸ್ತಿ ಮಾಡ್ತಾಯಿಲ್ಲ, ಮನೆ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾನೆ. ಬೇಗ ಮನೆ ಗೃಹ ಪ್ರವೇಶ ಮಾಡಬೇಕು ಅಂತ ಅಂದ್ಬಿಟ್ಟು. ಓಕೆ, ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.